ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮು ತುಂಬಾ ಚೆನ್ನಾಗಾಯ್ತು ಅಂತ ಸುಮಾರು ಜನ ಸ್ಟೂಡೆಂಟ್ಸ್ ನಾನು ಕಮೆಂಟ್ ಮಾಡಿ ಹೇಳ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ರಿಸಲ್ಟ್ ಬಂದ್ಮೇಲೆ ಕೂಡ ನೀವು ಹೇಳ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಐ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಮೋರ್ ಪಾಸಿಂಗ್ ರಿಸಲ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಅದೇ ತರ ಆಗುತ್ತೆ ಅಂತ ಕೂಡ ಗೊತ್ತು. ಯಾಕಂದ್ರೆ ಗಂಗಾವತಿ ಇರ್ಬೋದು, ಗಂಗಾವತಿಯಿಂದ ಶ್ರೀನಿವಾಸು, ಬೆಳಗಾವಿಯಿಂದ ಒಬ್ರು ನವೀನ್ ಅಂತೇಳಿ, ರಾಯಚೂರಿಂದ ಸಂಜಯ್ ಅಂತೇಳಿ, ಸೊ ಬೆಂಗಳೂರಿಂದ ಪ್ರಜ್ವಲ್, ಸುಮಾರು ಜನ ಸ್ಟೂಡೆಂಟ್ಸ್ ಕಾಲ್‌ಗಳು ಮಾಡಿದ್ದಾರೆ. ಸೊ ಅವ್ರಿಗೆಲ್ಲರಿಗೂನು ಥ್ಯಾಂಕ್ ಯು ವೆರಿ ಮಚ್. ಅಂದಾಗೆ ಈಗ ನೀವು ಏನ್ ವ್ಯಾಲ್ಯೂಯೇಷನ್, ಸೊ ಫಸ್ಟ್ ಆಫ್ ಆಲ್ ಸುಮಾರು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ ವ್ಯಾಲ್ಯೂಯೇಷನ್ ಯಾವಾಗಿಂದ ಸರ್ ಅಂತೇಳಿ. ಸೊ ಆಬ್ವಿಯಸ್ಲಿ ವ್ಯಾಲ್ಯೂಯೇಷನ್ 20th ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಒಂದು ವ್ಯಾಲ್ಯೂಯೇಷನ್ ಆದ್ಮೇಲೆ ಒಂದು 7 ಡೇಸ್ 8 ಡೇಸ್ ಅಥವಾ ನಿಮಗೆ ಜನವರಿ ಒಂದು 15th ಒಳಗಡೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ರಿಸಲ್ಟ್ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಒಂದು ನೆನ್ಪಿಟ್ಕೊಳ್ಳಿ. ಇದು ಈ ಫಿಲಮ್‌ಗಳಲ್ಲಿ ಕೊಡ್ತಾರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇದ್ರಲ್ಲಿರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಸ್ವಲ್ಪ ಕಾಲ್ಪನಿಕ ಅಂತ ಹಂಗೆ ನಾನು ಹೇಳ್ತಾ ಇರೋದು. ಸೊ ಡೋಂಟ್ ಬಿಲೀವ್ 100% ವಿಥೌಟ್ ಸೀಯಿಂಗ್ ದ ಡಾಕ್ಯುಮೆಂಟ್. ನಾನು ಹೇಳೋದು ಇಷ್ಟೇನೆ. ನಾನು ಅಷ್ಟೇ ನಿಮಗೆ ತೀರಾ ಡಿಮ್ಯಾಂಡ್ ಮಾಡಿ ಕೇಳ್ತಾ ಇರೋದ್ರಿಂದ ಒಂದು ಅಪ್ರಾಕ್ಸಿಮೇಟ್ ಡೇಟ್ ಮಾತ್ರ ಹೇಳಕ್ ಅಷ್ಟೇ ಇಷ್ಟಪಡ್ತೀನಿ ಹೊರತು ನಾನು ಇದೇ ಡೇಟ್ ಕೊಡ್ತಾರೆ ಅಂತ ನಾನು ಹೇಳಕ್ ಆಗೋದಿಲ್ಲ. ಓಕೆನಾ? ಸೊ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಯಾವಾಗ ಬರ್ಬೋದಪ್ಪ ಅಂತಂದ್ರೆ, ಸೊ ಜನವರಿ ವಿತಿನ್ ಸಂಕ್ರಾಂತಿ ಒಳಗಡೆ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಅಥವಾ ಒಂದು 20th ವರೆಗೂ ಆಗ್ಬೋದು ರಿಸಲ್ಟ್ ಬರೋ ಅಷ್ಟೊತ್ತಿಗೆ. ಸೊ ಅದು ಒಂದು. ಇನ್ನು ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಆ ರಿಸಲ್ಟ್ ಬಂದ ಮೇಲೆ ಅಥವಾ ಈಗ ಸೆಕೆಂಡ್ ಇಯರ್ ಕ್ಲಾಸಸ್ ಬಗ್ಗೆ ಸುಮಾರು ಸ್ಟೂಡೆಂಟ್ಸ್ ಕೇಳ್ತಾ ಇರ್ತೀರಾ. ಆಲ್ಮೋಸ್ಟ್ ನಾವು ಡಾಕ್ಯುಮೆಂಟ್ ನೋಡಿರೋ ಪ್ರಕಾರ ಈಗ ಆಲ್ರೆಡಿ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಪ್ರೈವೇಟ್ ಕಾಲೇಜಲ್ಲಿ ಕೆಲವರು ಕ್ಲಾಸಸ್ ಸ್ಟಾರ್ಟ್ ಮಾಡಿರ್ತಾರೆ. ಗೌರ್ಮೆಂಟ್ ಕಾಲೇಜಲ್ಲಿ ಸ್ವಲ್ಪ ಆಗೋದು ಡಿಲೇ ಆಗ್ಬೋದು. ಯಾಕಂದ್ರೆ ಡಿಸೆಂಬರ್ ಆಗಿರೋದ್ರಿಂದ ಮತ್ತೆ ವ್ಯಾಲ್ಯೂಯೇಷನ್ ಇರೋದ್ರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿ ಇರೋದ್ರಿಂದ ಸೊ ನಿಮಗೆ ಒಂದು 27th ಮೇಲೆ ಕ್ಲಾಸಸ್ ನಡೆಯೋದು ಸ್ಟಾರ್ಟ್ ಆಗುತ್ತೆ. ಅದು ಸೆಕೆಂಡ್ ಒನ್. ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಮೇನ್ ಆಗಿ ಹೇಳ್ಬೇಕಾಗಿರುವಂತದ್ದು, ಸುಮಾರು ಸ್ಟೂಡೆಂಟ್ಸ್ ಕೇಳ್ತಾ ಇರೋದು ಸೆಕೆಂಡ್ ಸೆಮ್‌ನ ಸಿಲೆಬಸ್ ಹೆಂಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡಕ್ಕೆ ಬಂದೀನಿ. ಸೆಕೆಂಡ್ ಸೆಮ್ ಅಲ್ಲಿ ಮೇಯ್ನ್ ಆಗಿ ಇರುವಂತದ್ದು ಈಗ ಚೇಂಜ್ ಆಗಿರುವಂತದ್ದು ಏನಪ್ಪಾ ಅಂತಂದ್ರೆ, ಒಂದು ಎಲ್ಲ ಸೆಕೆಂಡ್ ಸೆಮ್ ವಿದ್ಯಾರ್ಥಿಗಳಿಗೆ ಬರುವಂತಹ ಕಾಮನ್ ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತೇಳಿ. ಸೊ ಏನಿದೆ ಇದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತೇಳಿ. ಇದನ್ನ ಸಿಂಪಲ್ ಆಗಿ PMS ಅಂತ ಕರೀತಾರೆ. ಸೊ ಇದರ ಕೋಡ್ ಇಲ್ಲೇ ಕೊಟ್ಟಿದ್ದಾರೆ. 20PM010. ಸೊ ಡಿಪ್ಲೊಮಾಗೆ ಬಂದ್ಮೇಲೆ ಒಂದು ನೆನ್ಪಿಟ್ಕೊಳ್ಳಿ. ನೀವ್ ಏನೇನ್ ನೆನ್ಪಿಟ್ಕೊಂಡ್ರು ಸಬ್ಜೆಕ್ಟ್ ಕೋಡ್ಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ಬೋದು. ಹಾಗಾದ್ರೆ ಇದೆಲ್ಲ ಕೊಟ್ಟಿರ್ತಾರೆ 6 ಅವರ್ಸ್ ಪ್ಲಸ್ 2 ಥಿಯರಿ 4 ಅವರ್ಸ್ ಇವೆಲ್ಲ ನಿಮ್ಗೆ ಲೆಕ್ಕ ಬರಲ್ಲ. ಸೊ ಲೆಕ್ಚರರ್ಸ್ ಹೆಂಗ್ ಪಾಠ ಮಾಡ್ಕೊಂಡು ಹೋಗ್ತಾ ಇರ್ತಾರೋ ಹಂಗ್ ನೀವು ಕೂಡ ಅದನ್ನ ಕೇಳ್ಕೊಂಡು ಹೋಗ್ತಾ ಇರ್ತೀರಾ. ಸೊ ಹಂಗಾಗಿ ನಿಮ್ಗೆ ಅದಿಷ್ಟು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಇಂಪಾರ್ಟೆಂಟ್ ಆಗೋದು ಯಾವುದು? ಈ ಸಬ್ಜೆಕ್ಟ್ ಮ್ಯಾಥ್ಸ್ ತರ ಆಗ್ಲಿ ಅಥವಾ DE ತರ ಆಗ್ಲಿ ಅಥವಾ FOC ತರ ಆಗ್ಲಿ ಅಥವಾ ಕೆಲವು ಸ್ಟೂಡೆಂಟ್ಸ್ ಇರುತ್ತೆ, ಕೆಲವು ಸ್ಟೂಡೆಂಟ್ಸ್ ಇರೋದಿಲ್ವಾ, ಈ ತರ ಎಲ್ಲ ಡೌಟ್ಸ್ ಇದ್ರೆ ಇದು ಕಾಮನ್ ಆಗಿ ಸೆಕೆಂಡ್ ಸೆಮ್ ನ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದು ಇದ್ದೇ ಇರುತ್ತೆ. ಒಂದು ಅಪ್ಡೇಟ್. ಓಕೆ. ಸೊ ಇನ್ನ ಬ್ಯಾಕ್ ಸಬ್ಜೆಕ್ಟ್ ಆಗಿರುವಂತಹ ಅಂದ್ರೆ ಈಗ ಥರ್ಡ್ ಸೆಮ್ ಇಂದ ಫೋರ್ತ್ ಸೆಮ್ ಬಂದಿರುವಂತಹ ವಿದ್ಯಾರ್ಥಿಗಳು ಮೇನ್ ಆಗಿ ಹೇಳ್ಬೇಕಂದ್ರೆ ಲ್ಯಾಟ್ರಲ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಕೂಡ ಇದೇನಾಗಿರುತ್ತೆ ಬ್ರಿಡ್ಜ್ ಕೋರ್ಸ್ ಅಂತ ಆಗಿರುತ್ತೆ. ಸೊ ಅಲ್ಲಿಗೆ ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಸ್ ಕೂಡ PMS ಎಕ್ಸಾಮ್ ನ ಬರೀಲೇಬೇಕಾಗುತ್ತೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಂದಾಗೆ ಈಗ ಬ್ಯಾಕ್ಲಾಗ್ ಆಗಿರುವಂತಹ ವಿದ್ಯಾರ್ಥಿಗಳು ಯಾರ್ ಮೊನ್ನೆ ಎಕ್ಸಾಮ್ ಬರ್ದಿಲ್ವೋ ಅವ್ರಿಗಿರುವಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ, ಈಗ ಇದನ್ನ ಸಿಲೆಬಸ್ ನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಸೊ ಇಟ್ ಈಸ್ ಅ ರೆಡ್ಯೂಸ್ಡ್ ಸಿಲೆಬಸ್ ಅಂತ ಆಗಿದೆ. ಸೊ ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ಅಂದ್ರೆ ಇದ್ರಲ್ಲಿ ಎಷ್ಟು ಯೂನಿಟ್ಸ್ ಇರುತ್ತೆ, ಯಾವ ತರ ಸ್ಕೋರ್ ಮಾಡಬೇಕು, ಪಾಸಿಂಗ್ ಪ್ಯಾಕೇಜ್ ಏನು, ಸೊ ಯಾವ ತರ ಮೆಟೀರಿಯಲ್ ನೋಡಬೇಕು, ಎಲ್ಲಿ ಮೆಟೀರಿಯಲ್ ತಗೊಬೇಕು, ಇದೆಲ್ಲ ಡೀಟೇಲ್ಸ್ ನ ಹೇಳ್ತೀನಿ. ಸೊ ಈ ನೋಡಿ, ಇದರಲ್ಲಿರುವಂತಹ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಇಲ್ಲಿ ನೋಡಬಹುದು. ಒಂದು ಇಂಟ್ರೊಡಕ್ಷನ್, ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್, ಪ್ರಾಜೆಕ್ಟ್ ಲೈಫ್ ಸೈಕಲ್, ಪ್ರಾಜೆಕ್ಟ್ ಪ್ಲಾನಿಂಗ್, ಪ್ರಾಜೆಕ್ಟ್ ಕಂಟ್ರೋಲ್, ಡಿಜಿಟಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ಇದ್ರಲ್ಲಿ ಹೇಳೋದಾದ್ರೆ ನಾನು ಯೂಶುವಲಿ ಏನ್ ಹೇಳ್ತೀನಿ ಮಕ್ಕಳಿಗೆ, ಫಸ್ಟ್ ಯೂನಿಟ್ ಓದಿ, ಸೆಕೆಂಡ್ ಯೂನಿಟ್ ಓದಿ, ಮತ್ತೆ ಲಾಸ್ಟ್ ಯೂನಿಟ್ ಓದಿ ಅಂತ ಹೇಳ್ತೀನಿ. ಸೊ ಇಲ್ಲಿ 15 ಪ್ಲಸ್ 15 30 ಆಯ್ತು. 30 ಪ್ಲಸ್ 30 60 ಬಂತು. ಇದು 60 ಮಾರ್ಕ್ಸ್. ಒಂದು ವೇಳೆ ಮ್ಯಾಥ್ಸ್ ತರನೇನಾ ಅಂತ ಅನ್ಸಿದ್ರೆ ಇದು ಸ್ವಲ್ಪ ಥಿಯರಿಟಿಕಲ್ ಆಗಿರುತ್ತೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋ ಇದ್ದೇ ಇರ್ತವೆ. ಅದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕೂಡ ನೋಡಬಹುದು. ಮ್ಯಾಕ್ಸಿಮಮ್ ರಿಪೀಟೆಡ್ ಕ್ವಶನ್ಸ್ ಬರ್ತಾ ಇರ್ತವೆ. ಅರ್ಥ ಆಗ್ತಿದ್ಯಾ? ಸೊ ಇದು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಅಂದಾಗೆ ಯಾರೆಲ್ಲ DCET ಹೋಗ್ತಿರೋ DCET ಕೂಡ ಈ ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬ್ರಿಡ್ಜ್ ಕೋರ್ಸ್ ಅಂತ ಬಿಡಂಗಿಲ್ಲ. DCET ಅಂದ್ರೆ ಡಿಪ್ಲೊಮೊ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಯಾರೆಲ್ಲ ಇಂಜಿನಿಯರಿಂಗ್ ಹೋಗುವಂತ ವಿದ್ಯಾರ್ಥಿಗಳು ಇರ್ತಿರೋ ಅವ್ರುಗಳು ಏನ್ ಮಾಡ್ಬೇಕಾಗತ್ತೆ, ಡಿಪ್ಲೊಮಾ ಆದ್ಮೇಲೆ DCET ಅನ್ನೋದನ್ನ ಬರಿಬೇಕಾಗತ್ತೆ. ಆಗ ಬರೆದಾಗ ಕೂಡ ನೀವು ನೆನ್ಪಿಟ್ಕೊಬೇಕಾದ್ರೆ ಏನಪ್ಪಾ ವೆರಿ ಇಂಪಾರ್ಟೆಂಟ್ ಆಗಿದ್ರೆ, ನಿಮಗೆ ಈ ಸಬ್ಜೆಕ್ಟ್ ನ ಮೇಲೆ ಕೂಡ 20 ಮಾರ್ಕ್ಸ್ ನ MCQ ಕ್ವಶನ್ಸ್ ಇರ್ತವೆ. ಓಕೆ. ಸೊ ಇದ್ರ ಬಗ್ಗೆ ಮೇನ್ ಆಗಿ ಏನಪ್ಪಾ ಅಂದ್ರೆ, ಇದರ ಕಂಟೆಂಟ್ ನೀವು ಏನು ಲಾಸ್ಟ್ ಟೈಮ್ ನೋಡಿದೀರಾ, ರೆಡ್ಯೂಸ್ಡ್ ಮ್ಯಾಥ್ಸ್ ಸಿಲೆಬಸ್ ಅಂತ ಏನ್ ನೋಡಿ ವಿಡಿಯೋಸ್ ನ ಇಷ್ಟಪಟ್ಟಿದ್ರಿ, ಇದರ ವಿಡಿಯೋಸ್ ಅಷ್ಟೇನೆ ಎಲ್ಲ ರೆಡಿ ಇದೆ.
ಇದನ್ನು ಕೂಡ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಪ್ರತಿಯೊಂದು ಯೂನಿಟ್ ವೈಸ್ ನೀವು ಸ್ಟಡಿ ಮಾಡಬಹುದು. ಅಥವಾ ಮೊಬೈಲ್ ಆಪ್ ಅಲ್ಲಿ ನೀವೇನ್ ಮಾಡಬಹುದು, ಸೊ ಮೊಬೈಲ್ ಆಪ್ ಅಲ್ಲಿ ಆಲ್ರೆಡಿ ನಾನು ಇದರ ಬಗ್ಗೆ ಕಂಟೆಂಟ್ ನ ಕೊಟ್ಟಿದ್ದೀನಿ. ಏನಪ್ಪಾ ಅಂತಂದ್ರೆ ನೀವು ನೋಡಬಹುದು ಪ್ಲೇ ಸ್ಟೋರ್ ನಾನು ಹೇಳಿದ್ದೆ ರವಿ ನಂದಿ ಅನ್ನುವಂತಹ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ರವಿ ನಂದಿಯನ್ ಅಂತ ಮೊಬೈಲ್ ಆಪ್ ಅಲ್ಲಿ ನೀವು ನೋಡಿದ್ದೆ ಆದ್ರೆ, ಸೊ ಇಲ್ಲಿ ನೀವು ನೋಡ್ತೀರಾ ಗೂಗಲ್ ಪ್ಲೇ ನಲ್ಲಿ ಇರುವಂತಹ ಆಪ್. ಸೊ ಇಲ್ಲಿ ನಿಮಗೆ ಇದರ ಕೋರ್ಸಸ್ ಸಿಗುತ್ತೆ. ಇದು ಯಾರೆಲ್ಲ ಆಪಲ್ ಯೂಸರ್ಸ್ ಇರ್ತಾರೆ ಅವ್ರಿಗೆ ನಿಮ್ಗೆ ಈ ತರ ಪ್ಲೇ ಸ್ಟೋರ್ ಅಲ್ಲಿ ಆಪ್ ಇಲ್ಲ, ಆಪ್ ಸ್ಟೋರ್ ಅಲ್ಲಿ ಇಲ್ಲ ಅಂತಂದ್ರೆ ನೀವೇನ್ ಮಾಡಬಹುದು, ಗೂಗಲ್ ಅಲ್ಲಿ ಈ ತರ lms.mathswithme ಅಂತ ನೀವು ಸರ್ಚ್ ಮಾಡಿದ್ರೆ ಇದು ನಿಮಗೆ ಒಂದು ವೆಬ್ಸೈಟ್ ತರಾನೇ ಓಪನ್ ಆಗುತ್ತೆ. ಇಲ್ಲಿ ಏನ್ ಮಾಡಬಹುದು, ನೀವು ಈ ತರ ಲಾಗಿನ್ ಮಾಡ್ಕೊಂಡು ಇಲ್ಲಿರುವಂತಹ ಕೋರ್ಸಸ್ ನ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ಡಿಪ್ಲೊಮಾದಲ್ಲಿ ಇರುವಂತದ್ರಲ್ಲಿ ನಿಮ್ಗೆ ಇರ್ಬೋದು ಇಲ್ಲಿ PMS 2024 ರೆಡ್ಯೂಸ್ಡ್ ಸಿಲೆಬಸ್ ಅಂತ ಹೇಳಿ ಈ ಕಂಟೆಂಟ್ ನ ನೋಡ್ತೀರಾ. ಈ ಕಂಟೆಂಟ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಬೇಕಾಗಿರುವಂತದ್ದು ಮತ್ತೆ ಕೆಲವೊಂದು ತರಗತಿಗಳು ನಿಮಗೆ ನೋಡಿ ಇಲ್ಲೆಲ್ಲ ಅಪ್ಡೇಟ್ ಆಗಿರುವಂತದ್ದು, ಮೇನ್ ಆಗಿ ಪಾಸಿಂಗ್ ಮಾರ್ಕ್ಸ್ ನ ಹೆಂಗ್ ತೆಗಿಬೇಕು ಅಂತ ಹೇಳಿ ಇನ್ನ ಕೆಲವೊಂದು ವಿಡಿಯೋಸ್ ಅಲ್ಲಿ ಅಪ್ಡೇಟ್ ಆಗ್ತವೆ. ಮತ್ತೆ ಸುಮಾರು ಜನ ಸ್ಟೂಡೆಂಟ್ಸ್ DCT ಬಗ್ಗೆ ಕೇಳಿದ್ರಿ. DCT ಯ ಆಲ್ರೆಡಿ ಕೋರ್ಸಸ್ ಸುಮಾರು ವಿದ್ಯಾರ್ಥಿಗಳು ತಗೊಂಡು ನಡೀತಾ ಇದ್ದಾರೆ. ಅಂದಾಗೆ ಯಾರೆಲ್ಲ ಇಷ್ಟ ಇದ್ದೀರೋ ಅವ್ರು ನಾನು ಹೇಳಿದ್ದೆ ಗೂಗಲ್ ಮೀಟ್ ಅಲ್ಲಿ ಕ್ಲಾಸ್ ತಗೊಳೋದು ನಡೆಯುತ್ತೆ. ಆ ಗೂಗಲ್ ಮೀಟ್ ಜಾಯ್ನ್ ಆಗ್ಬೇಕು ಅನ್ನೋ ಪ್ರೊಸೀಜರ್ ಏನು ಅಂತ ನನ್ನ ಮೊಬೈಲ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾನು ಅಪ್ಡೇಟ್ಸ್ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೊಬಹುದು. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರೋ ಅವ್ರಿಗೆ ವೀಕ್ಲಿ 3 ಕ್ಲಾಸಸ್ ಲೈವ್ ಕ್ಲಾಸಸ್ ನಡೆಯುತ್ತೆ. ಸೊ ವೀಕ್ಲಿ ಲೈವ್ ಕ್ಲಾಸಸ್ ನ ಅಟೆಂಡ್ ಮಾಡಬೇಕು ಅಂತಂದ್ರೆ ನೀವು ಫಸ್ಟ್ ಪರ್ಟಿಕ್ಯುಲರ್ ಆಗಿರುವಂತಹ ಏನ್ ಕಂಟೆಂಟ್ ಇರುತ್ತೋ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ತಗೊಂಡು ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಓಕೆನಾ. ಈಗ ಆಲ್ರೆಡಿ ಏನಪ್ಪಾ ಅಂತಂದ್ರೆ ದುರ್ಗಾ ಅಂದ್ರೆ ಚಿತ್ರದುರ್ಗ ಇಂದ ಒಬ್ಬರು ನಾಗರಾಜ್ ಅನ್ನುವಂಥವ್ರು ಅವರೊಬ್ಬರು ಕೋರ್ಸ್ ಅನ್ನ ಇದ್ ಮಾಡ್ಕೊಂಡು DCT ನ ಶುರು ಮಾಡ್ಕೊಂಡಿದ್ದಾರೆ. ಸೊ ಅನ್ನೆಸರಿ ಆಗಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಮತ್ ಯಾವಾಗ ಶುರು ಮಾಡ್ಬೇಕು DCT ಬಗ್ಗೆ ಓದಕ್ಕೆ, ನೋಡಿ ದಿಸ್ ಇಸ್ ದ ರೈಟ್ ಟೈಮ್. ಯಾರೆಲ್ಲ ಇಂಟರ್ನ್ಶಿಪ್ ಹೋಗಿದಾರೋ ಆ ವಿದ್ಯಾರ್ಥಿಗಳಿಗೆ ಇವಾಗ ಒಂದು ಒಳ್ಳೆಯ ಸಮಯ. ಆ ಸಮಯ ಯಾವ ತರ ಉಪಯೋಗಿಸ್ಕೊಬೇಕು, DCT ಹೆಂಗ್ ಅಟೆಂಡ್ ಮಾಡ್ಬೇಕು, DCT ಬಗ್ಗೆ ಮಾಹಿತಿ ಬೇಕು ಅಂತ ನಿಮ್ಗೆ ಏನೋ ಅನ್ಸಿದ್ರೆ ಇಲ್ಲಿ ಕಮೆಂಟ್ ಅಲ್ಲಿ ನೀವು ಸರ್ DCT ಬಗ್ಗೆ ತಿಳಿಸ್ಕೊಡಿ ಅಂತ ಒಂದು ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ DCT ಅಪ್ಡೇಟ್ಸ್ ನಾನು ಕೊಡ್ತೀನಿ. ಓಕೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಎಲ್ಲ ಸೆಕೆಂಡ್ ಸೆಮ್ ಸ್ಟೂಡೆಂಟ್ಸ್ ಸೊ PMS ಸಬ್ಜೆಕ್ಟ್ ಅನ್ನ ಕಾನ್ಸಂಟ್ರೇಟ್ ಮಾಡಿ ಓದಿ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬಹುದು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಈಗಲೇ ಎಕ್ಸಾಮ್ ಬಗ್ಗೆ ಅಂತ ಹೇಳ್ತಾ ಇದ್ದೀನಿ, ಬಟ್ ಇವಾಗ್ಲಿಂದ ನೀವು ಪ್ಲಾನ್ ಮಾಡ್ಕೊಂಡ್ರೆ ಓದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಓಕೆ. ಥ್ಯಾಂಕ್ ಯು ವೆರಿ ಮಚ್.